ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಹುಲ್ ಗಾಂಧಿಗೆ ಮತ್ತೊಂದು ಬಿಗ್ ಶಾಕ್ ಕೊಟ್ಟ ಮಮತಾ ಬ್ಯಾನರ್ಜಿ. INDI ಕೂಟದಲ್ಲಿ ಒಂದಾದ ಮೇಲೆ ಒಂದು ಸಮಸ್ಯೆ ಬಹಿರಂಗ ಆಗ್ತಿರೋ ಹೊತ್ತಲ್ಲೇ ಈಗ ಎಲ್ಲರ ಟಾರ್ಗೆಟ್ ಆದ್ರ ರಾಹುಲ್ ಗಾಂಧಿ. ಯಾವ ಕಾರಣಕ್ಕೆ ಹಾಗಾದ್ರೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಈಗ ಸೀಟ್ ಶೇರ್ ವಿಚಾರದಲ್ಲಿ ಸುಮಾರು ಪ್ರಮುಖ ವಿಚಾರಗಳಲ್ಲಿ ನಿರ್ಧಾರ ತಗೊಳ್ಬೇಕು ಅಂತ INDI ಕೂಟದ ಮೀಟಿಂಗ್ ಏನೋ ಆಯಿತು. ಆದರೆ ಈ ಮೀಟಿಂಗ್ನಲ್ಲಿ ಪರಿಹಾರ ಹುಡ್ಕೋದಕ್ಕಿಂತ ಸಮಸ್ಯೆಗಳನ್ನು ಎಳಕೊಂಡಿದ್ದೇ ಜಾಸ್ತಿ ಅನ್ನೋ ಥರ ಖರ್ಗೆ ಅವರ ವಿಚಾರದಲ್ಲಿ ಕಗ್ಗಂಟು. PM ಅಭ್ಯರ್ಥಿ ಯಾರಾಗಬೇಕು ಅನ್ನೋದ್ರ ಬಗ್ಗೆ, ಮೋದಿ ವಿರುದ್ಧ ಯಾರು ಸ್ಪರ್ಧೆ ಮಾಡಬೇಕು ವಾರಣಾಸಿಯಲ್ಲಿ ಅನ್ನೋದ್ರ ಬಗ್ಗೆ ಒಂದಿಷ್ಟು ಜಟಾಪಟಿ. ನಿತೀಶ್ ಕುಮಾರ್ ಅವರು ಸಿಡಿದೆದ್ದು ಹೊರಗಡೆ ಎದ್ದು ಹೋಗಿದ್ದು ಇದೆಲ್ಲ ಆಗಿದೆ. ಪಾರ್ಲಿಮೆಂಟ್ MP ಗಳ ಸಸ್ಪೆನ್ಷನ್ ವಿಚಾರದಲ್ಲೂ ಪ್ರೊಟೆಸ್ಟ್ ಮಾಡೋಕೆ ಹೋಗಿ ಮುಜುಗರ ತಂದಿಟ್ಕೊಂಡಿದ್ದಾಗಿದೆ. BJP ಮತ್ತೆ ಅಸ್ತ್ರ ಸಿಕ್ಕಿದೆಯಲ್ವಾ. ಈ ಹೊತ್ತಲ್ಲಿ ನರೇಂದ್ರ ಮೋದಿ ಅವರನ್ನ ಅನುದಾನಕ್ಕಾಗಿ ಭೇಟಿ ಮಾಡಿ ಬಂದಂತಹ ಮಮತಾ ಬ್ಯಾನರ್ಜಿ ಅವರೀಗ ರಾಹುಲ್ ಗಾಂಧಿ ವಿರುದ್ಧ ಕಿಡಿಕಾರಿರೋದು, ಅವ್ರ ವಿರುದ್ಧ ಬೆರಳು ತೋರಿಸ್ತಾ ಇರೋದು, ಇಷ್ಟೆಲ್ಲ ಆಗೋಕೆ ರಾಹುಲ್ ಗಾಂಧಿನೇ ಕಾರಣ ಅಂತ. ಈಗ ಸದ್ಯ ಧನ್ಕರ್ ಮಿಮಿಕ್ರಿ ಮಾಡಿದಂತಹ, ಅಂದರೆ ಉಪರಾಷ್ಟ್ರಪತಿಗಳನ್ನು ಆಡಿಕೊಂಡಂತಹ, ಆಂಗಿಕವಾಗಿ ಅವರನ್ನು ಹಾಸ್ಯ ಮಾಡಿದಂಥ ವಿಡಿಯೋ ಏನು TMC MP ಆ ರೀತಿ ಮಿಮಿಕ್ರಿ ಮಾಡಿದ ವಿಡಿಯೋ ಸದ್ದು ಮಾಡ್ತಾ ಇದೆ. BJPಗೆ ಅಸ್ತ್ರ ಆಗಿದೆ. ಭಾವನಾತ್ಮಕವಾಗಿಯೂ ಧನ್ಕರ್ ಅವರು ಈ ಬಗ್ಗೆ ಬೇಸರ ಮಾಡಿಕೊಂಡ್ರು. ಮೋದಿ ಅವರು ಸಮಾಧಾನ ಮಾಡಿದ್ರು. ತಾನಾಗಿ ಎಳ್ಕೊಂಡಂಗಾಗಿದೆ ಈಗ INDI ಕೂಟದವರು. ಏನು ಕಾಂಟ್ರವರ್ಸಿ ಮಾಡ್ಕೊಳ್ಬಾರ್ದು, BJPಗೆ ಆಹಾರ ಆಗಬಾರ್ದು ಅಂತ ಅಜೆಂಡಾ ಮೀಟಿಂಗಲ್ಲಿ ಮತ್ತೊಂದು ಕಡೆ ಅದೇ ದಿನ ವಿಡಿಯೋ ವೈರಲ್ ಆಗಿ ಎಡವಟ್ಟಾಯಿತು. ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ರಾಹುಲ್ ಗಾಂಧಿ ಅಂತ ಈಗ ಕಿಡಿಕಾರಿರೋದು ಮಮತಾ ಬ್ಯಾನರ್ಜಿ ರಾಗ ವಿರುದ್ಧ. ಏನಂತ, ಧನ್ಕರ್ ಅವ್ರನ್ನ ಮಿಮಿಕ್ರಿ ಮಾಡಿದ್ದು, ಅವ್ರನ್ನ ಅಪಹಾಸ್ಯ ಮಾಡಬೇಕು, ಅಗೌರವ ತೋರಬೇಕು ಅಂತಲ್ಲ, ಸಾಂದರ್ಭಿಕವಾಗಷ್ಟೇ ನೋಡಬೇಕಿದು. ಸಸ್ಪೆನ್ಷನ್ ಆಗಿದೆ, ಬೇಸರದಲ್ಲಿದ್ರು, ಆ ಕ್ಷಣಕ್ಕೆ ಆಗೋಯ್ತು. ಅದು ದೊಡ್ಡ ವಿಚಾರ ಆಗ್ತಾನೆ ಇರಲಿಲ್ಲ. ಯಾವುದೋ ಒಂದು ಸಂದರ್ಭದ ಬಗ್ಗೆ ಅವರು ಮಾತಾಡಿದ್ದಾರಷ್ಟೇ, ನಮ್ಮ MP ಅಂತ ವಹಿಸ್ಕೊಂಡು. ಆದರೆ ಇದು ಇಷ್ಟು ದೊಡ್ಡ ಆಗೋದಕ್ಕೆ, ನಮಗೆ ತಲೆನೋವು ಆಗೋದಕ್ಕೆ ಕಾರಣ ರಾಹುಲ್ ಗಾಂಧಿ ಅವರು ಮಾಡಿದಂತಹ ವಿಡಿಯೋ ಚಿತ್ರೀಕರಣ. ಅವರು ವಿಡಿಯೋ ಮಾಡೋದು ವೈರಲ್ ಆಗದೆ ಹೋಗಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಸಮಸ್ಯೆ. ಸೊ ಇದೆಲ್ಲದಕ್ಕೆ ರಾಹುಲ್ ಗಾಂಧಿ ಕಾರಣ ಅಂತ ಹೇಳಿರೋದು ಮಮತಾ ಬ್ಯಾನರ್ಜಿ. INDI ಕೂಟದಲ್ಲಿ ಒಡಕು ಯಾವ ರೀತಿ ದಿನೇ ದಿನೇ ಜಾಸ್ತಿ ಆಗ್ತಿದೆ, ಅದರಲ್ಲೂ ಕಾಂಗ್ರೆಸ್ ವಿರುದ್ಧ ಪ್ರಾದೇಶಿಕ ಪಕ್ಷಗಳು ಹೇಗೆ ಸಿಡಿದೇಳ್ತಿವೆ ಅನ್ನೋದಕ್ಕೆ ಇದು ಮತ್ತೊಂದು ಬೆಸ್ಟ್ ಎಕ್ಸಾಂಪಲ್. ಈಗ ತಮ್ಮ MP ತಪ್ಪನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ರಾಗ ವಿರುದ್ಧ ಅಸ್ತ್ರ ಪ್ರಯೋಗ ಮಾಡ್ತಿದ್ದಾರೆ ಇಂಡಿ ಕೂಟದ ಮಿತ್ರ ಪಕ್ಷ TMC ಅವರು. ರಾಹುಲ್ ಗಾಂಧಿನೇ ಇಷ್ಟೆಲ್ಲ ಸಮಸ್ಯೆ ಆಗೋದಕ್ಕೆ ಮೂಲ ಕಾರಣ ಅಂತ ಹೇಳುವ ಮೂಲಕ ಆ ವಿಡಿಯೋ ವೈರಲ್ ಆಯಿತು, ಪೋಸ್ಟ್ ಆಯಿತು ಅನ್ನೋ ಆರೋಪ ಎಲ್ಲ ಇದೆಯಲ್ವಾ. ಅದು ಬರೀ ವಿಡಿಯೋ ಮಾಡಿದ್ದಷ್ಟೇ ಅಲ್ಲ, ಪೋಸ್ಟು ಮಾಡ್ಕೊಂಡಿದ್ರು ಅಂತೆಲ್ಲ ಆರೋಪ ಇದೆ. ಕೊನೆಗೆ ಅದು ಡಿಲೀಟ್ ಎಲ್ಲ ಆಗಿದೆ. ಬಟ್ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ, ಇದು ಸಮಸ್ಯೆಯೇ ಆಗ್ತಿರ್ಲಿಲ್ಲ. ನಾವು ಸಮಸ್ಯೆ ವಿರುದ್ಧ ಧ್ವನಿ ಎತ್ತಬೇಕಾದವರು ಈಗ ಸಮರ್ಥನೆ ಮಾಡಿಕೊಂಡು ಸಮಯ ವ್ಯರ್ಥ ಮಾಡೋ ಥರ ಆಗಿದೆ. ಅನ್ನೆಸರಿ ಇಂಥದ್ದೆಲ್ಲ ಎಳ್ಕೊಂಡಂಗಾಗಿದೆ ರಾಹುಲ್ ಮಾಡಿದಂಥ ವಿಡಿಯೋದಿಂದ ಅಂತ ಮಮತಾ ಬ್ಯಾನರ್ಜಿ ಅವರು ಕಿಡಿಕಾರಿದ್ದಾರೆ. ಮೊದಲನೇದು, ಖರ್ಗೆ ಅವರ ಹೆಸರನ್ನ ಮುನ್ನೆಲೆಗೆ ತರೋ ಮೂಲಕ ಮಮತಾ ಬ್ಯಾನರ್ಜಿ ಅವರು ರಾಹುಲ್ ಗಾಂಧಿ ಅಪ್ರಸ್ತುತ, ಅವ್ರ ನಾಯಕತ್ವಕ್ಕೆ ಬೆಲೆಯೇ ಇಲ್ಲ ಅನ್ನೋ ಥರ ಶಾಕ್ ಕೊಟ್ಟರು. ಅವ್ರ ವಿಚಾರ ಮತ್ತು ಮಾತಾಡೋದೇ ಬೇಕಾಗಿಲ್ಲ, ಅವ್ರು ಬಿಟ್ಟು ಬೇರೆ ಯಾರು ಅನ್ನೋ ಥರ ಅಲ್ಲಿ ಚರ್ಚೆ ಶುರುವಾಗುವ ಮೂಲಕ ಈಗ ಇಷ್ಟೆಲ್ಲ ಆಗೋದಕ್ಕೆ, ಸಮಸ್ಯೆಗಳಿಗೆಲ್ಲ ಕಾರಣ ರಾಹುಲ್ ಗಾಂಧಿ ಅನ್ನೋ ಥರ ಹಣೆಪಟ್ಟಿ ಕಟ್ಟೋದಕ್ಕೆ ಹೊರಟಂಗೆ ಕಾಣಿಸ್ತಾ ಇದೆ. ನೋಡಿ, ಈಗ ವಾರಣಾಸಿಯಲ್ಲಿ ಮೋದಿ ವಿರುದ್ಧ ಪ್ರಿಯಾಂಕಾ ಗಾಂಧಿ ಅವ್ರು ನಿಲ್ಲಲಿ ಅಂತ ಹೆಸರೆತ್ತಿದ್ದು ಕೂಡ ಮಮತಾ ಬ್ಯಾನರ್ಜಿ. ಸೊ ಬಿಗ್ ಬ್ರದರ್ ಅಂತ ಹೇಳ್ಕೊಳ್ತಿರುವಂತಹ ಕಾಂಗ್ರೆಸ್ ಇದನ್ನ ಮಾಡಿ ತೋರಿಸ್ಲಿ ಅನ್ನುವಂತಹ ಸವಾಲು ಇದು. ನಿಜಕ್ಕೂ ಬಲಿ ಕೊಡುವ ಪ್ಲಾನೋ ಒಂದು ಗೊತ್ತಿಲ್ಲ. ಮಮತಾ ಬ್ಯಾನರ್ಜಿ ಅವರು ಸಿಕ್ಕಾಪಟ್ಟೆ ಕಾಂಗ್ರೆಸ್ನ ನಾಯಕರ ಪರವಾಗಿ ಬ್ಯಾಟ್ ಬೀಸ್ತಿದ್ದಾರೆ. ಖರ್ಗೆ ಅವ್ರ ಹೆಸರು ಹೇಳಿದ್ದಾಯ್ತು, ಪ್ರಿಯಾಂಕಾ ಗಾಂಧಿ ಹೆಸರು ಹೇಳಿದ್ದಾರೆ. ಏನಿದ್ರ ಹಿಂದಿನ ರಹಸ್ಯ ಅನ್ನೋದೇ ಇಂಟ್ರೆಸ್ಟಿಂಗ್ ವಿಚಾರ. ಇಷ್ಟೆಲ್ಲ ಕೊಟ್ಟಂಗೆ ಮಾಡಿ ಮತ್ತೊಂದು ಕೈಯಿಂದ ಕಿತ್ತುಕೊಳ್ಳುವ ಪ್ಲಾನ. ಅಂದರೆ ಸೀಟ್ ಶೇರಿಂಗ್ ಅಂತ ಬಂದಾಗ ಕಾಂಗ್ರೆಸ್ ಬಾಯಿ ಮುಚ್ಚಬೇಕು, ಜಾಸ್ತಿ ಕೇಳಬಾರ್ದು, ನಿಮ್ಗೆ ಇಷ್ಟೆಲ್ಲ ಕೊಟ್ಟಾಗಿದೆ, ದೊಡ್ಡದೇ ನಿಮಗೆ ಬಿಟ್ಟುಕೊಟ್ಟಿದ್ದೀವಲ್ಲ ಇನ್ನೇನು ಅನ್ನೋ ರೀತಿ ಇಕ್ಕಟ್ಟಿಗೆ ಸಿಲುಕಿಸುವಂಥ ಐಡಿಯಾದಂತೆ ಕಾಣಿಸ್ತಾ ಇದೆ. ಅದಾಗ್ತಿದ್ದ ಹಾಗೆ SP ಬೇರೆ ತಿರುಗೇಟ್ ಕೊಡತ್ತೆ. ಯಾರ್ಯಾರೋ ಡಿಸೈಡ್ ಮಾಡೋದಲ್ಲ, UPಲಿ ಯಾರು ಸ್ಪರ್ಧೆ ಮಾಡಬೇಕು, ಯಾವ ಕ್ಷೇತ್ರದಲ್ಲಿ ಯಾರು ನಿಲ್ಲಬೇಕು ಅನ್ನೋದನ್ನ SP ಡಿಸೈಡ್ ಮಾಡುತ್ತೆ. UPಯಲ್ಲಿ ನಮ್ಮದು ಹವಾ ಇರೋದು, INDI ಕೂಟದ ಪೈಕಿ ನಮ್ಮ ಪ್ರಭಾವ ಇದೆ, ನಾವು ಡಿಸೈಡ್ ಮಾಡ್ತೀವಿ
ಇದನ್ನೆಲ್ಲ ಅವರವರೇ ನಿರ್ಧಾರ ಮಾಡ್ಕೊಳ್ಳೋದಲ್ಲ ಅಂತ ಅಲ್ಲೂ ಕಾಂಗ್ರೆಸ್ಗೆ ಶಾಕ್ ಕೊಡ್ತಾರೆ. ಸೊ ಕಾಂಗ್ರೆಸ್ ಈಗ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಆಯ್ತಾ. ಈ ಕೂಟದಲ್ಲೂ ಕೂಡ ನೀವು ಬಿಗ್ ಬ್ರದರ್ ಅಲ್ಲ, ಇನ್ನು ಮುಂದೆ ನಿಮ್ಮ ಮಾತನ್ನು ಕೇಳಿಸ್ಕೊಳ್ಳೋ ಜಾಗದಲ್ಲಿ ನಾವಿಲ್ಲ, ನೀವು ನಮ್ಮಲ್ಲಿ ಒಬ್ರು ಅಷ್ಟೇ ಅಂತ ಕಾಂಗ್ರೆಸ್ಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಿದೆ. ಸಮಸ್ಯೆಗಳಿಗೆಲ್ಲ ಕಾಂಗ್ರೆಸ್ಸೇ ಕಾರಣ ಅನ್ನೋ ರೀತಿ ಟಾರ್ಗೆಟ್ ಕೂಡ ಮಾಡಲಾಗ್ತಿದೆಯಾ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.